ಮಾತಾಡ್ತಾ ಇಲ್ಲ ಯಾಕೆ ಅಂತ ಅವ್ರದ್ದು ಪಾಲು ಹೋಗಿರಬೇಕಲ್ಲ. ನೋಡಿ, ಈ ಸರ್ಕಾರ 40% ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ, ಅವ್ರ ಪಕ್ಷದಿಂದನೇ ಬಂದಿರೋದಲ್ವ. ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಬಂದಿದ್ದಾರಲ್ವ. ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ. ನಾವು ಸಾಕಷ್ಟು ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡ್ತೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ, ನೀವು ಈ ಸದನ ಸಮಿತಿನಲ್ಲಿ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು, ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ದಾರೆ. ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು, ನೋಡಿದ್ದೀರಾ ತಾವು? ಸೊ ಭಾಳ ಎದ್ದು ಕಾಣುತ್ತೆ ಇದರಲ್ಲಿ. ಎಲ್ಲರದು ಪಾಲಿದೆ ಇದರಲ್ಲಿ. ಕೇಂದ್ರ ಸರ್ಕಾರದ್ದು ಇರಬೇಕು, ಈ ರಾಜ್ಯ ಸರ್ಕಾರದ್ದು ಇರಬೇಕು. ಇಲ್ಲಿ ನೀವು ಹೇಳೋ ಪ್ರಕಾರ ಬಿಜೆಪಿ ಅವರು ಹೆಣದ ಮೇಲೆ ಹಣ ಮಾಡಿದ್ದಾರೆ. ಹೌದು, ಮತ್ತು ಕೊರೋನಾ ಸಂದರ್ಭದಲ್ಲಿ ಇನ್ನೇನಾಯಿತು ಸರ್? ಹೆಣಗಳು ಬಿದ್ದಿಲ್ವಾ? ಸರಿ, ಈಗ ಮೈಕಲ್ ಇದರಲ್ಲಿ ಕಮಿಟಿ ಏನೇನಾಗಿದೆ ವರದಿ ಇಲ್ಲ, ಕಮಿಷನ್ ಅವ್ರು ಏನೇ ಇಂಟರ್ವ್ಯೂ ರಿಪೋರ್ಟ್ ಏನೋ ಕೊಟ್ಟಿಲ್ಲ, ಇನ್ನು ಅವ್ರು ತನಿಖೆ ನಡೆಸ್ತಾ ಇದ್ದಾರಲ್ಲ. ಹೀಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈಗ ಇದು ಹೊಸದೇ 40,000 ಕೋಟಿ ರೂಪಾಯಿ ಲೆಕ್ಕ ಸಿಗಬೇಕಂದ್ರೆ ಸುಲಭನಾ ಸರ್? ಸುಲಭನಾ? ದಾಖಲೆಗಳು ಇಡಬೇಕು, ಏನೇನಿದು ಇದೆ ಬಿಲ್ಗಳು ನೋಡಬೇಕು, ಅವಾಗ ಏನಾಗಿತ್ತು ಮತ್ತು ಇವಾಗಿನ ರೇಟಿಗೆ ಏನಿದೆ, ಪ್ರೈಸ್ ಡಿಸ್ಕವರಿ ಆಯ್ತಾ ಇಲ್ಲ ಆವಾಗಿನ ಸಂದರ್ಭದಲ್ಲಿ, ಅವೆಲ್ಲ ನೋಡಬೇಕು. ಅದಕ್ಕೊಂದು ಕಮಿಷನನ್ನು ನಾವು ಮಾಡಿದ್ದೀವಿ, ಆಗುತ್ತೆ. ಮಾತಾಡ್ತಾ ಇಲ್ಲ ಯಾಕೆ ಅಂತ ಅವ್ರದ್ದು ಪಾಲು ಹೋಗಿರಬೇಕಲ್ಲ. ನೋಡಿ, ಈ ಸರ್ಕಾರ 40% ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ, ಅವ್ರ ಪಕ್ಷದಿಂದನೇ ಬಂದಿರೋದಲ್ವ. ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಬಂದಿದ್ದಾರಲ್ವ. ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ. ನಾವು ಸಾಕಷ್ಟು ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡ್ತೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ, ನೀವು ಈ ಸದನ ಸಮಿತಿನಲ್ಲಿ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು, ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ದಾರೆ. ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು, ನೋಡಿದ್ದೀರಾ ತಾವು? ಸೊ ಭಾಳ ಎದ್ದು ಕಾಣುತ್ತೆ ಇದರಲ್ಲಿ. ಎಲ್ಲರದು ಪಾಲಿದೆ ಇದರಲ್ಲಿ. ಕೇಂದ್ರ ಸರ್ಕಾರದ್ದು ಇರಬೇಕು, ಈ ರಾಜ್ಯ ಸರ್ಕಾರದ್ದು ಇರಬೇಕು. ಇಲ್ಲಿ ನೀವು ಹೇಳೋ ಪ್ರಕಾರ ಬಿಜೆಪಿ ಅವರು ಹೆಣದ ಮೇಲೆ ಹಣ ಮಾಡಿದ್ದಾರೆ. ಹೌದು, ಮತ್ತು ಕೊರೋನಾ ಸಂದರ್ಭದಲ್ಲಿ ಇನ್ನೇನಾಯಿತು ಸರ್? ಹೆಣಗಳು ಬಿದ್ದಿಲ್ವಾ? ಕಮಿಟಿ ಇದೆ ಅಂತ ವರದಿ. ಸರಿ, ಈಗ ಮೈಕಲ್ ಇದರಲ್ಲಿ ಕಮಿಟಿ ಏನೇನಾಗಿದೆ ವರದಿ ಇಲ್ಲ, ಕಮಿಷನ್ ಅವ್ರು ಏನೇ ಇಂಟರ್ವ್ಯೂ ರಿಪೋರ್ಟ್ ಏನೋ ಕೊಟ್ಟಿಲ್ಲ, ಇನ್ನು ಅವ್ರು ತನಿಖೆ ನಡೆಸ್ತಾ ಇದ್ದಾರಲ್ಲ. ಈಗ ಇದು ಹೊಸದೇ 40,000 ಕೋಟಿ ರೂಪಾಯಿ ಲೆಕ್ಕ ಸಿಗಬೇಕಂದ್ರೆ ಸುಲಭನಾ ಸರ್? ಸುಲಭನಾ? ದಾಖಲೆಗಳು ಇಡಬೇಕು, ಏನೇನಿದು ಇದೆ ಬಿಲ್ಗಳು ನೋಡಬೇಕು, ಅವಾಗ ಏನಾಗಿತ್ತು ಮತ್ತು ಇವಾಗಿನ ರೇಟಿಗೆ ಏನಿದೆ, ಪ್ರೈಸ್ ಡಿಸ್ಕವರಿ ಆಯ್ತಾ ಇಲ್ಲ ಆವಾಗಿನ ಸಂದರ್ಭದಲ್ಲಿ, ಅವೆಲ್ಲ ನೋಡಬೇಕು. ಅದಕ್ಕೊಂದು ಕಮಿಷನನ್ನು ನಾವು ಮಾಡಿದ್ದೀವಿ, ಆಗುತ್ತೆ.